ನಿಮಗೇನಾದರೂ ಆಗಾಗ ಉರಿ ಶೀತ ಆಗ್ತಾ ಇರೋದು ಅಥವಾ ಕಂಟಿನ್ಯೂಸ್ ಆಗಿ ಮೂಗಿನಲ್ಲಿ ಒಂದು ರೀತಿ ಶೀತ ಇಳಿತಾ ಇರೋದು, ಈ ರೀತಿಯಾದಂಥ ಸಮಸ್ಯೆ ಏನಾದರೂ ಇದ್ದರೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ಹೇಳಿದ್ದೇನೆ. ಈ ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ನಿಮಗೆ ಈ ರೀತಿಯಾದಂಥ ಯಾವುದೇ ಸಮಸ್ಯೆ ಇದ್ದರೆ ತಕ್ಷಣ ಪರಿಹಾರ ಆಗ್ತದೆ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈ ಅಲರ್ಜಿಯಿಂದಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಉರಿ ಶೀತ ಪ್ರಾರಂಭ ಆಗ್ತದೆ. ಉರಿ ಶೀತ ಪ್ರಾರಂಭ ಆದ ರೀತಿಯೆಲ್ಲ ಮೂಗು ತುಂಬ ಉರಿತಾ ಇರ್ತದೆ, ಮತ್ತು ಇನ್ನೊಂದು ಮೂಗಿನಲ್ಲಿ ಕಂಟಿನ್ಯೂಸ್ ಆಗಿ ನಮಗೆ ಶೀತ ಇಳಿತಾನೆ ಇರ್ತದೆ. ಅದರಿಂದ ಒಂದು ರೀತಿ ವಿಚಿತ್ರವಾದಂಥ ಹಿಂಸೆ ಆಗ್ತಾ ಇರ್ತದೆ. ಹಾಗೆ ಅದ್ರ ಜೊತೆಯಲ್ಲಿ ಕೆಲವೊಮ್ಮೆ ಸೀನ್ ಬರೋದು, ಇದು ಕೂಡ ಸೇರ್ಕೊಂಡು ಬಿಡ್ತದೆ. ಈ ಎರಡೂ ಸಮಸ್ಯೆಗಳಿಗೆ ಒಂದು ಅದ್ಭುತವಾದಂಥ ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಮಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇನೆ ನೋಡಿ. ನಮ್ಗೆ ಬೇಕಿರೋ ಕೇವಲ ಎರಡೇ ಇಂಗ್ರೀಡಿಯೆಂಟು. ಅದರಲ್ಲಿ ಒಂದು ಧನಿಯಾ ಅಥವಾ ಕೊತ್ತಂಬರಿ ಬೀಜ, ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹದ್ದೇ. ಹಾಗೆಯೇ ನಮಗೆ ಬೇಕಿರೋದು ಇನ್ನೊಂದು ಜೀರಿಗೆ ಕೂಡ ಅಷ್ಟೇ ನಿಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಇರುವಂತಹದ್ದು. ಇದು ಎರಡೇ ಇಂಗ್ರೀಡಿಯೆಂಟ್ಸ್ ನಮ್ಗೆ ಸಾಕಾಗ್ತದೆ. ಇದನ್ನು ಉಪಯೋಗಿಸ್ಕೊಂಡು ಈ ಮನೆಮದ್ದನ್ನು ಮಾಡಿಕೊಳ್ಳುವಂಥದ್ದು. ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ತಗೊಂಡು ಹೇಳ್ತೇನೆ. ಒಂದು ಕುಟ್ಟಾಣಿಯನ್ನು ತಗೊಂಡು ಅದಕ್ಕೆ 1 ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಇದನ್ನು ನಾವು ಗುದ್ದಿ ಸ್ವಲ್ಪ ಪುಡಿ ಮಾಡ್ಕೋಬೇಕು. ನಾವೇನು ಮಿಕ್ಸಿಯನ್ನು ಯೂಸ್ ಮಾಡಬೇಕಾಗಿಲ್ಲ, ಹಾಗೆ ಸ್ವಲ್ಪ ಗುದ್ದಿ ತರಿಯಾಗಿ ಇದನ್ನ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗ್ತದೆ. ನೋಡಿ, ನಾನು ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೇನೆ. ಸಂಪೂರ್ಣ ಪುಡಿ ಆಗಬೇಕಾಗಿಲ್ಲ, ಜಸ್ಟ್ ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕಾಗ್ತದೆ. ಇಷ್ಟಾದರೂ ಸಾಕಾಗ್ತದೆ. ನಂತರ ಒಂದು ಪಾತ್ರೆ ತಗೊಂಡು ಅದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾವು ಈ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಧನಿಯಾ ಮತ್ತು ಜೀರಿಗೆ, ಇದರ ಪೌಡ್ರನ್ನ ಹಾಕ್ಕೊಳ್ಬೇಕು. ನಂತರ ಇದನ್ನು ಸ್ಟವ್ನಲ್ಲಿಟ್ಟು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ಕುದಿಸ್ಕೊಳ್ಳಿ. ಮಿಕ್ಸ್ ಮಾಡ್ಕೊತಾ ಇರಿ, ಇಲ್ಲದಿದ್ದರೆ ಅದರಲ್ಲಿರುವಂಥ ಔಷಧೀಯ ಅಂಶ ಸಂಪೂರ್ಣವಾಗಿ ಬಿಡೋಲ್ಲ. ಅದಕ್ಕಾಗಿ ನಾವು ಮಧ್ಯೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು. ಅಂದರೆ 1 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಅರ್ಧ ಗ್ಲಾಸಿಗೆ ಇಳಿಸ್ಬೇಕು ನಾವು. ನೋಡಿ, ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಬಿಸಿ ಮಾಡ್ಕೊತಾ ಇದ್ದೇನೆ. ಆಲ್ಮೋಸ್ಟ್ ಕುದೀತಾ ಇದೆ ಇದು ಲೈಟಾಗಿ. ನೋಡಿ, ಇದ್ರ ಕಲರ್ ಕೂಡ ಚೇಂಜ್ ಆಗಿದೆ. ಅಂದರೆ ಇದರಲ್ಲಿರುವಂಥ ಔಷಧೀಯ ಅಂಶ ಸಂಪೂರ್ಣವಾಗಿ ಬಿಟ್ಟಿದೆ. ಈಗ ಇನ್ನೂ 1 ಅಥವಾ 2 ನಿಮಿಷ ನಾವು ಕುದಿಸ್ಕೊಂಡು ಕೊನೆಗೆ ಇದನ್ನ ಬಂದ್ ಮಾಡ್ಬೋದು. ಇದು ಚೆನ್ನಾಗಿ ಕುದ್ದಿದೆ, ನಾನೀಗ ಬಂದ್ ಮಾಡ್ತಾ ಇದ್ದೇನೆ. ಸ್ವಲ್ಪ ತಣ್ಣಗಾಗಿದೆ. ಇದನ್ನು ನಾವು ಸೋಸ್ಕೊಳ್ಬೇಕು. ಯಾಕಂದರೆ ನಮ್ಗೆ ಕೇವಲ ಆ ನೀರು ಮಾತ್ರ ಸಾಕಾಗ್ತದೆ. ಹಾಗಾಗಿ ಸೋಸ್ಕೊಂಡು ಆ ಬೀಜವನ್ನು ಬಿಸಾಡ್ಬೋದು. ನೋಡಿ, ನಾನು ಸೋಸ್ಕೊಂಡು ತೊಗೊಂಡಿದ್ದೇನೆ. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಬಿಸಿ ಇರುವಾಗಲೇ ಸಿಪ್ ಬೈ ಸಿಪ್ ಕುಡಿತಾ ಬರಬೇಕು. ನೀವು ಎಷ್ಟೊತ್ತಿಗೆ ಬೇಕಾದರೂ ಕುಡಿಬೋದು. ಅಂದರೆ ಬೆಳಿಗ್ಗೆ ಕುಡಿಬೇಕು, ಸಾಯಂಕಾಲ ಕುಡಿಬೇಕು, ಆ ಥರ ಏನಿಲ್ಲ. ನೀವು ದಿನದಲ್ಲಿ 1 ಗ್ಲಾಸ್ ಈ ರೀತಿ ಮಾಡ್ಕೊಂಡು ಕುಡಿತಾ ಬನ್ನಿ ಸಾಕು. ನಿಮಗೆ ಉರಿ ಶೀತ ಆಗೋದು ಅಥವಾ ಡಸ್ಟ್ ಅಲರ್ಜಿಯಾಗಿ ಮೂಗಲ್ಲಿ ನೀರು ಇಳಿತಾ ಇರೋದು, ಈ ರೀತಿಯಾದಂಥ ಸಮಸ್ಯೆ, ಮತ್ತು ಆಗಾಗ ಈ ಸೀನ್ ಬರ್ತಾ ಇರುವಂಥ ಸಮಸ್ಯೆ, ಇದೆಲ್ಲದೂ ಕೂಡ ಪರಿಹಾರ ಆಗ್ತದೆ ಇದರಿಂದ. ಇದು ನೀವು ರೆಗ್ಯುಲರ್ ಆಗಿ ಮಾಡ್ಕೊಂಡು ಕುಡಿಬೋದು. ಅಂದರೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 2 ದಿನಕ್ಕೆ 1 ಸಾರಿ ಈ ರೀತಿಯಾಗಿ ಈ ಕಷಾಯವನ್ನು ಮಾಡ್ಕೊಂಡು ಕುಡಿತಾ ಬಂದರೆ ನಿಮಗೆ ಹೆಲ್ತಿಗೆ ಭಾಳಷ್ಟು ಸಹಾಯವನ್ನು ಮಾಡ್ತದೆ ಇದು. ನೋಡಿದ್ರಲ್ಲ, ಉರಿ ಶೀತ ಮತ್ತು ಈ ಕಂಟಿನ್ಯೂಸ್ ಆಗಿ ಶೀನ್ ಬರೋದು ಅಥವಾ ಈ ಡಸ್ಟ್ ಅಲರ್ಜಿ, ಇಂತಹ ಎಲ್ಲ ಸಮಸ್ಯೆಗಳಿಗೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ಹೇಳಿದ್ದೇನೆ. ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.